ಸರಿಗೆ ತಮಗೆ ರಾಜ್ಯಪಾಲರು ನಿರ್ದೇಶನಗಳು ತುರ್ತಾಗಿ ಆಗ್ಬೇಕು ಅನ್ನುವಂಥ ಪರಿಸ್ಥಿತಿ ಯಾಕೆ ತೀರ್ಮಾನ ಮಾಡೋ ಅವಶ್ಯಕತೆ ಅವ್ರಿಗೆ ನಂಬಿಸಿದ್ದು ತಮಗೆ ನಿರ್ದೇಶನ ಕೂಡ ಅಗತ್ಯತೆ ಇರ್ತಾರೆ. ಈಗ ಪ್ರಮಾಣ ವಚನ ಇವತ್ತು ಆಗಿದೆ. ಇನ್ನು ಅದರ ಹಿಂದಿನ ಬಗ್ಗೆ ಚರ್ಚೆ ಮಾಡೋದು ವಿಚಾರ ಏನಿದ್ರು ಇಲ್ಲ. ಒಂದು ಎಲ್ಲಿಯೂ ಬಹುಶಃ ಇವತ್ತು ರಾಜ್ಯಪಾಲರು ಬಹುಶಃ ಎಲ್ಲಿಗೂ ನಿರ್ದೇಶನ ಅಂತ ಕೊಡಲಿಲ್ಲ. ಅವರು ಈ ರೀತಿ ಇವರು ಕೊಟ್ಟಂಥ ಮನವಿಗೆ ಅವರು ಸೂಚಿಸಿದ್ದಾರೆ. ಸೊ ಒಂದು ಮನವಿ ಕೊಟ್ಟಾಗ ಅದನ್ನು ನಿಯಮಬದ್ಧ ಮಾಡಿ ಸೂಚಿಸುವುದಾದ್ರು ಸರ್ವರ ಕೂಡ ಜವಾಬ್ದಾರಿ. ಆ ಕೆಲಸವನ್ನು ಇವತ್ತು ಗೌರ್ಮೆಂಟ್ ಮಾಡಿದೆ ಅಂತ ಹೇಳಿದರೆ ಯಾವುದೇ ನಿರ್ದೇಶನ ಬೇರೆ ಯಾವುದು ಕೂಡ ಇವತ್ತಿಲ್ಲ. ನಾವು ಅತ್ಯಂತ ಸೌಹಾರ್ದತೆಯಿಂದ ಇದ್ದೇವೆ. ಒಂದು ಎಲ್ಲಿಯೂ ಕೂಡ ತಡವಾಗಲಿಲ್ಲ. ಯಾಕಂತ ಹೇಳಿದರೆ ಮೊನ್ನೆ ಬೆಳಿಗ್ಗೆ ಎಲೆಕ್ಷನ್ ಕಮಿಷನ್ ಆದೇಶ ಬಂದದ್ದು. ನಿನ್ನೆ ಬೆಳಿಗ್ಗೆ 11:30 ಗಂಟೆಗೆ ನಮಗೆ ಇವತ್ತು ಮೊನ್ನೆ ನಾನಿದ್ದೆ, ಯಾರು ಕೂಡ ಬರಲಿಲ್ಲ. ನಿನ್ನೆ ನಾನು ಊರಲ್ಲಿದ್ದೆ. ನಿನ್ನೆ ಬೆಳಿಗ್ಗೆ 11:30 ಗಂಟೆಗೆ ನಮ್ಮ ಆಫೀಸಿಗೆ ರಿಕ್ವೆಸ್ಟ್ ಲೆಟರ್ ಕೊಟ್ಟದ್ದು ನಿನ್ನೆ ಬೆಳಿಗ್ಗೆ. ಬಹುಶಃ ನಾನು ಕೂಡ ಬೇರೆ ಬೇರೆ ಕಾರ್ಯಕ್ರಮದಲ್ಲಿ ಅದಕ್ಕಾಗಿ ಇವತ್ತು ಲೇಟ್ ಆಯ್ತು ಬರುವ, ಬೇರೆ ಕ್ಷೇತ್ರ ನಿಗದಿತವಾಗಿತ್ತು. ಈ ಮಧ್ಯದಲ್ಲಿ ಬೆಳಿಗ್ಗೆ ಅರ್ಜಿ ಕೊಟ್ಟು ಸಂಜೆ ಹೋಗಿ ಮನವಿ ಕೊಟ್ಟಿದ್ದಾರೆ. ಯಾಕೆ ಕೊಟ್ಟಿದ್ದಾರೆ, ಯಾಕೆ ಆತುರ, ಅದು ನನಗೆ ಗೊತ್ತಿಲ್ಲ ಆ ವಿಚಾರ ಸಂಬಂಧಪಟ್ಟ ಹಾಗೆ. ಆದರೆ ಆ ಒಂದು ಅವರು ಗವರ್ನರಿಗೆ ಕೊಟ್ಟು ಈ ರೀತಿ ಆದಾಗ ನಿಮ್ಮ ಮಾಧ್ಯಮ ಬಂದಾಗ ಕೂಡ ನನ್ನ ಜವಾಬ್ದಾರಿ ಏನು, ಎಲ್ಲ ಸಂಶಯಗಳನ್ನು ದೂರ ಮಾಡಬೇಕು. ಈ ಸ್ಪೀಕರ್ ಚೇರ್ ಅಥವಾ ಜವಾಬ್ದಾರಿ ಬಗ್ಗೆ ಚರ್ಚೆ ಆಗುವಂಥ ಅವಕಾಶ ಮಾಡಿ ನಾವು ಕೊಡಬಾರ್ದು. ಅದಕ್ಕಾಗಿ ಬಹುಶಃ ನನ್ನ ಕೆಲಸ ಕಾರ್ಯಗಳಿದ್ದರೂ ಕೂಡ ಇದರಲ್ಲಿ ಅದೆಲ್ಲ ನೀವು ಅದನ್ನು ಅಟೆಂಡ್ ಆಗಿ ಸಮಯ ಅವಕಾಶ ಪಡೆದುಕೊಂಡು ನಾನು ಇವತ್ತು ಅದನ್ನು ಪ್ರಮಾಣವನ್ನು ಸ್ವೀಕರಿಸ್ತೇನೆ. ಸಂವಿಧಾನಬದ್ಧವಾಗಿ ನಿಯಮಕ್ಕನುಸಾರ ನಾವು ಮಾಡೋ ಕೆಲಸ ಮಾಡಲೇಬೇಕು. ಇದರಲ್ಲಿ ಈಗ ನಿನ್ನೆ 11 ಗಂಟೆಗೆ ಅರ್ಜಿ ಕೊಟ್ಟು ತಕ್ಷಣದಲ್ಲೇ ಕೊಡಬೇಕು, ಇಲ್ಲದಿದ್ದಲ್ಲಿ ರಾಜ್ಯಪಾಲರು ಹೋಗಿ ಅಲ್ಲದಿದ್ದಲ್ಲಿ ನಿಮ್ಮ ಕಚೇರಿ ಬಂದು ಧರಣಿ ಮಾಡ್ತೀವಿ ಅಂತ ಎಚ್ಚರಿಕೆ ಕೊಡಬೇಕು. ಇದು ಸಂಸದೀಯ ವ್ಯವಸ್ಥೆ ಈ ತರ ಬೆದರಿಕೆ ಪ್ರತಿಭಟನೆ ಮಾಡ್ತೀವಿ ಅಂತ ಅವಶ್ಯಕತೆ ಇಲ್ಲ. ಅದು ಬಹುಶಃ ತಾವು ಇವತ್ತು ಅವ್ರ ಹತ್ರ ಕೇಳಬೇಕು. ನಾನು ಹೇಳ್ದಿಷ್ಟೇ, ಪ್ರಜಾಪ್ರಭುತ್ವ ಇಲ್ಲ ಸ್ಪೀಕರ್ ಮೇಲೆ ಯಾವ ಒತ್ತಡಕ್ಕೆ ಬರುವುದೂ ಇಲ್ಲ ಮತ್ತು ಒತ್ತಡಕ್ಕೆ ಒಳಗಾಗುವುದು ಕೂಡ ಇಲ್ಲ. ಒಂದು ಪ್ರಜಾಪ್ರಭುತ್ವ ಮತ್ತು ಸಂಸದೀಯ ನಿಯಮಗಳು ಅಥವಾ ಸಂಸದೀಯ ವ್ಯವಸ್ಥೆ ಬಲಿಷ್ಠವಾಗಬೇಕಾದ್ರೆ, ಜನರಿಗೆ ವಿಶ್ವಾಸ ಬರಬೇಕಾದ್ರೆ, ಜವಾಬ್ದಾರಿ ಸ್ಥಾನದಿದ್ದಂಥ ಎಲ್ಲರೂ ಕೂಡ ವಿಶ್ವಾಸಭರಿತವಾಗಿ ಇರುವಂಥ ಅವಕಾಶ ಇವತ್ತು ಆಗಬೇಕು. ಪರಸ್ಪರ ವಿಶ್ವಾಸ ಇರಬೇಕು. ಅದು ನನಗೆ ಸರ್ಕಾರದ ಮೇಲೆ ವಿಶ್ವಾಸ ಇರಬೇಕು, ಪ್ರತಿಪಕ್ಷದವರಿಗೆ ವಿಶ್ವಾಸ ಇರಬೇಕು, ಅವರಿಗೆ ನಮ್ಮ ಮೇಲೆ ವಿಶ್ವಾಸ ಇರಬೇಕು. ಇದು ನಾವು ಕಾನೂನು ಮತ್ತು ನಿಯಮ ಜೊತೆಯಲ್ಲಿ ಪರಸ್ಪರ ವಿಶ್ವಾಸ ಜೊತೆಯಲ್ಲಿ ಹೋಗುವಂಥ ಕೆಲಸ. ಆದ ಕಾರಣ ಅದು ಯಾಕೆ ಆಗಿದೆ ಅನ್ನೋದ್ರ ಬಗ್ಗೆ ನಾನು ಚರ್ಚೆ ಮಾಡಲಿಕ್ಕೆ ಹೋಗುವುದಿಲ್ಲ. ಒಂದಂತೂ ನಾವೆಲ್ಲೂ ಕೂಡ ತಡ ಮಾಡಲಿಲ್ಲ. ಬಂದಾಗ ನಾವು ಕೆಲವು ಪರಿಶೀಲನೆ ಚರ್ಚೆ ಮಾಡಬೇಕು. ಇದರ ಬಗ್ಗೆ ನಿಯಮಗಳು ಇನ್ನಷ್ಟು ಸ್ವಲ್ಪ ಅದೇ ಒಂದು ವಿಶಿಷ್ಟವಾದ ಒಂದು ಸನ್ನಿವೇಶದ ಕಾರಣ ಅದನ್ನು ಇನ್ನಷ್ಟು ಸ್ವಲ್ಪ ಕಾನೂನು ತಿಳ್ಕೊಳ್ಬೇಕು. ಆ ವಿಚಾರ ಕೂಡ ಆಗಿದೆ ಮತ್ತು ನಾವು ಕೊಟ್ಟಿದ್ದೇವೆ. ನಾವು ಶುಭಾಶಯ ಸಲ್ಲಿಸ್ತೇನೆ.